ಹಾಗಾಗಿ ನೀವು ಇತಿಹಾಸದ ಒಂದು ಪಾಠ ನಮ್ಗೆ ಹೇಳ್ಕೊಂಡು ಬರ್ತಿರಲ್ಲ, ಯಾಕೆ ಮಾಡ್ಲಿಲ್ಲ? ನಿಮ್ದು ಫುಲ್ ಮೆಜಾರಿಟಿ ಎಷ್ಟು ಬಾರಿ ಇತ್ತು? ನಿಮ್ಮದು ಫುಲ್ ಮೆಜಾರಿಟಿ ಇದ್ದಿದ್ದು 7 ಬಾರಿ. ನೀವು ನಮ್ಮ ಫುಲ್ ಮೆಜಾರಿಟಿ ಬಗ್ಗೆ ಮಾತಾಡ್ತೀರಾ? ಕೇಳಿಸ್ಕೊಳಕ್ ಕಲೀಲಿ ಸ್ವಾತಿ ಅವರೇ. ಫುಲ್ ಮೆಜಾರಿಟಿ ಇರುವಂತದ್ದು ನಮ್ಮ ಫುಲ್ ಮೆಜಾರಿಟಿ 2 ಬಾರಿ ಬಂದಾದ ನಂತರ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ. 7 ಸರಿ ನಿಮಗೆ ಫುಲ್ ಮೆಜಾರಿಟಿ ಇದ್ದಾಗ್ಲೂ ಕೂಡ ನೀವು ಮಹಿಳೆಯರಿಗೆ ಬರೀ ಒಂದು ಕ್ಯಾರೆಟ್ ಡ್ಯಾಂಗ್ಲಿಂಗ್ ಇನ್ ಫ್ರಂಟ್ ಆಫ್ ಯು ಅಂತ ಹೇಳಿದಿರಾ ಹೊರತು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಕೇಳಿಸ್ಕೊಳಕ್ ಕಲೀಲಿ ಸ್ವಾತಿ ಅವರೇ. ಕಾಂಗ್ರೆಸ್ ಅವರು ಎಷ್ಟೇ ಕ್ರೆಡಿಟ್ ಕೊಟ್ರು, ಎಷ್ಟೇ ಕ್ರೆಡಿಟ್ ಕೊಟ್ರು ಇವತ್ತು ಎಲ್ಲಾ ಮಹಿಳೆಯರಿಗೆ ಗೊತ್ತಿರುವಂತದ್ದು ಏನು ಅಂದ್ರೆ ಬರೀ ಪಾಸ್ ಮಾಡಿರೋದಂತ ಮಾತ್ರ ಅಲ್ಲ, ತಡ ಆಗ್ತಾ ಇದೆ ಸೆನ್ಸಸ್ ಇಂದ, ಅದನ್ನ ಇನ್ನೂ ವೇಗವಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸ್ಪೆಷಲ್ ಸೆಷನ್. ನೀವು ಸ್ಪೆಷಲ್ ಸೆಷನ್ ಯಾಕೆ ಇವಾಗ ಕರೆದಿದ್ದೀರಾ ಅಂತ ಕೇಳ್ತೀರಲ್ಲ, ವೋಟಿಂಗ್ ಇವತ್ತು ವೋಟಿಂಗ್ ಡೇ, ಯಾಕೆ ಲಾಸ್ಟ್ ವೀಕ್ ಸ್ಪೆಷಲ್ ಸೆಷನ್ ಕರಿಬಹುದಿತ್ತಲ್ಲ? ಹಾಗಾದ್ರೆ ಇಂಪ್ಲಿಮೆಂಟ್ ಇದನ್ನ ಡಿಸ್ಕಸ್ ಮಾಡಿದ್ರೆ ಇಟ್ ವಿಲ್ ಇಂಪ್ಯಾಕ್ಟ್ ದ ಎಲೆಕ್ಷನ್ ಅಂತ ಕೇಳಿಸ್ಕೊಳ್ಳೋಕೆ ಕಲೀರಿ ಮೇಡಮ್. ದಯವಿಟ್ಟು ಇನ್ನು ಪಾರ್ಲಿಮೆಂಟ್ ಲೋಕಸಭೆಗೆಲ್ಲ ಮಾತಾಡಬೇಕಾಗಿದೆ. ನೀವು ಕೇಳಿಸ್ಕೊಳ್ಳಿ ದಯವಿಟ್ಟು. ನಿಮ್ಮ ಪಕ್ಷಕ್ಕೆ ಯಾವುದೇ ಆದಂತಹ ನೈತಿಕ ಹಕ್ಕಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ರಿಸರ್ವೇಶನ್ ಸಿಗತ್ತೆ ಹೊರತು